ಸಾಲ್ಟ್ ಏನಿದೆ NaCl ಇದನ್ನು ನೀರಿಗೆ ಹಾಕಿದ್ರೆ ಅದು ಡಿಸಾಲ್ವ್ ಆಗುತ್ತೆ ಅಲ್ವಾ. ಇಲ್ಲಿ ಉಪ್ಪನ್ನು ಸಾಲ್ಯೂಟ್ ಅಂತ ಕರಿತೀವಿ, ನೀರನ್ನು ಸಾಲ್ವೆಂಟ್ ಅಂತ ಕರಿತೀವಿ. ಉಪ್ಪನ್ನು ನೀರಿಗೆ ಹಾಕಿದ್ಮೇಲೆ ಅದು ಡಿಸಾಲ್ವ್ ಆದಮೇಲೆ ನಮಗೆ ಏನು ಸಿಗುತ್ತೆ, ಇದನ್ನು ಸೊಲ್ಯೂಷನ್ ಅಂತ ಕರಿತೀವಿ. ಯಾವುದು ಕಡಿಮೆ ಪ್ರಮಾಣದಲ್ಲಿರುತ್ತೆ ಅದನ್ನು ಸಾಲ್ಯೂಟ್ ಅಂತ ಕರಿತೀವಿ. ಸಾಲ್ವೆಂಟ್ ಅಂದರೆ ಸಾಮಾನ್ಯವಾಗಿ ಜಾಸ್ತಿ ಪ್ರಮಾಣದಲ್ಲಿರುತ್ತೆ ಮತ್ತು ಯಾವುದರಲ್ಲಿ ಅದು ಕರಗುತ್ತೆ ಸಾಲ್ಯೂಟು ಅದನ್ನು ಸಾಲ್ವೆಂಟ್ ಅಂತ ಹೇಳ್ತೀವಿ. ಈಗ ಉಪ್ಪೇನಿದೆ ಅದು ಸಾಲ್ಯೂಟ್, ನೀರಲ್ಲಿ ಉಪ್ಪು ಕರಗತ್ತೆ, ನೀರನ್ನು ಸಾಲ್ವೆಂಟ್ ಅಂತ ಕರಿತೀವಿ. ಈಗ ಸಾಲ್ಯೂಟ್ ಏನಿದೆ ಅದು ಸಾಲ್ವೆಂಟಲ್ಲಿ ಡಿಸಾಲ್ವ್ ಆದಮೇಲೆ ನಮಗೇನು ಸಿಗುತ್ತೆ ಅದನ್ನು ಸೊಲ್ಯೂಷನ್ ಅಂತ ಕರಿತೀವಿ. ಸೊಲ್ಯೂಷನ್ನ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ಸೊಲ್ಯೂಷನ್ಸ್ ಆರ್ ಹೋಮೋಜೀನಿಯಸ್ ಮಿಕ್ಸ್ಚರ್ಸ್ ಆಫ್ 2 or more ಕಾಂಪೊನೆಂಟ್ಸ್. ಈಗ ಯಾವುದು ಸೊಲ್ಯೂಷನ್ ಮತ್ತು ಯಾವುದು ಸೊಲ್ಯೂಷನ್ ಅಲ್ಲ ಅಂತ ತಿಳ್ಕೊಳ್ಳೋಣ. ಈಗ ನೀರಲ್ಲಿ ಎಣ್ಣೆ ಹಾಕಿ ತಿರುಗಿಸಿದ್ರೆ ನಾವು ಎಷ್ಟೇ ಡಿಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದರೂ ಅದು ಡಿಸಾಲ್ವ್ ಆಗಲ್ಲ ಅಲ್ವಾ. ಯಾಕೆ ಅಂದರೆ ನಾವೆಷ್ಟೇ ಡಿಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದರೂ ಅದು ಒಂದರಲ್ಲಿ ಒಂದು ಡಿಸಾಲ್ವ್ ಆಗಲ್ಲ, ಅದು ಸಪ್ರೇಟಾಗೇ ಇರುತ್ತೆ. ಹಾಗಾಗಿ ಇದು ಸೊಲ್ಯೂಷನ್ ಆಗಲ್ಲ. ಅದೇ ರೀತಿ ಈಗ ಮರಳನ್ನು ನೀರೊಳಗಡೆ ಹಾಕಿ ನಾವು ಡಿಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಸೊಲ್ಯೂಷನ್ ಪ್ರಿಪೇರ್ ಆಗುತ್ತಾ? ಇಲ್ಲ, ಆಗಲೂ ಸೊಲ್ಯೂಷನ್ ಪ್ರಿಪೇರ್ ಆಗಲ್ಲ. ಮರಳೇನಿದೆ ಅದು ನೀರಲ್ಲಿ ಕರಗಲ್ಲ ಅಲ್ವಾ, ಅದು ತಳದಲ್ಲಿ ಹೋಗಿ ಹಾಗೆ ಕೂತ್ಕೊಳ್ಳುತ್ತೆ, ಡಿಸಾಲ್ವ್ ಆಗಲ್ಲ ನೀರಲ್ಲಿ. ಹಾಗಾಗಿ ಇದು ಕೂಡ ಸೊಲ್ಯೂಷನ್ ಆಗೋದಕ್ಕಾಗಲ್ಲ. ಫ್ರೂಟ್ ಜ್ಯೂಸ್ ಏನಿದೆ ಇದು ಸೊಲ್ಯೂಷನ್ನಾ? ಇದು ಸೊಲ್ಯೂಷನ್ ಅಲ್ಲ. ಫ್ರೂಟ್ ಜ್ಯೂಸ್ ಯಾಕೆ ಸೊಲ್ಯೂಷನ್ ಅಲ್ಲ ಅಂದರೆ ಇದರಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಇರುತ್ತೆ, ಇದು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಲ್ಲ. ಹಾಗಾಗಿ ಇದನ್ನು ಸೊಲ್ಯೂಷನ್ ಅಂತ ಕರೆಯೋದಕ್ಕಾಗಲ್ಲ. ಇದನ್ನು ಸಾಮಾನ್ಯವಾಗಿ ಸಸ್ಪೆನ್ಷನ್ ಅಂತ ಕರಿತೀವಿ. ಈಗ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು ಯಾವುದು ಸೊಲ್ಯೂಷನ್ ಯಾವುದು ಸೊಲ್ಯೂಷನ್ ಅಲ್ಲ ಅಂತ. ಯಾವುದು ಸೊಲ್ಯೂಷನ್ ಮತ್ತು ಯಾವುದು ಸೊಲ್ಯೂಷನ್ ಅಲ್ಲ ಅಂತ ಐಡೆಂಟಿಫೈ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಈಗ ಇಮೇಜಲ್ಲಿ ನೋಡ್ತಾ ಇರೋ ಹಾಗೆ ಸೊಲ್ಯೂಷನಲ್ಲಿ ಪಾರ್ಟಿಕಲ್ ಸೈಜ್ ಏನಿರುತ್ತೆ ಅದು 1 nmಗಿಂತ ಕಡಿಮೆ ಇರುತ್ತೆ, 1 ನ್ಯಾನೋಮೀಟರ್ಗಿಂತ ಕಡಿಮೆ ಇರುತ್ತೆ. ಆದರೆ ಕೊಲೈಡ್ಸಲ್ಲಿ ಪಾರ್ಟಿಕಲ್ ಸೈಜ್ ಏನಿದೆ ಅದು 1 ನ್ಯಾನೋಮೀಟರ್ಗಿಂತ 1000 ನ್ಯಾನೋಮೀಟರ್ ತನಕ ಇರುತ್ತೆ. ಓಕೆ, ಈ ಸಸ್ಪೆನ್ಷನ್ನಲ್ಲಿ ಪಾರ್ಟಿಕಲ್ಸ್ದು ಸೈಜ್ ಏನಿದೆ ಅದು 1000 ನ್ಯಾನೋಮೀಟರ್ಗಿಂತ ಜಾಸ್ತಿ ಇರುತ್ತೆ. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದರೆ ಅದರ ಕಾಂಪೊಸಿಷನ್ ಮತ್ತು ಪ್ರಾಪರ್ಟೀಸ್ ಏನಿದೆ ಅದು ಯೂನಿಫಾರ್ಮ್ ಆಗಿರುತ್ತೆ ಥ್ರೂ ಔಟ್ ದ ಮಿಕ್ಸ್ಚರ್ ಪೂರ್ತಿ ಎಲ್ಲ ಕಡೆಯಲ್ಲೂ ಅದು ಅದರ ಪ್ರಾಪರ್ಟೀಸ್ ಇರ್ಬೋದು ಮತ್ತು ಕಾಂಪೊಸಿಷನ್ ಇರ್ಬೋದು ಅದು ಒಂದೇ ಸಮವಾಗಿರುತ್ತೆ. ಅದರಲ್ಲಿ ನಾವು ವೇರಿಯೇಷನ್ನ ನೋಡೋದಕ್ಕಾಗಲ್ಲ. ಓಕೆ, ಆದರೆ ಹೆಟ್ರೋಜೀನಿಯಸ್ ಮಿಕ್ಸ್ಚರ್ ಏನಿದೆ ಅದರಲ್ಲಿ ಈ ಯೂನಿಫಾರ್ಮಿಟಿನ ನಾವು ನೋಡೋದಕ್ಕಾಗಲ್ಲ. ಹೋಮೋಜೀನಿಯಸ್ ಮಿಕ್ಸ್ಚರಲ್ಲಿ ಪಾರ್ಟಿಕಲ್ಸ್ ಏನಿದೆ ಅದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಆದರೆ ಹೆಟ್ರೋಜೀನಿಯಸ್ ಮಿಕ್ಸ್ಚರಲ್ಲಿ ಪಾರ್ಟಿಕಲ್ಸ್ ಏನಿದೆ ಅದು ಯೂನಿಫಾರ್ಮ್ ಆಗಿಲ್ಲ ಅಲ್ವಾ. ಕೆಲವು ಕಡೆ ಜಾಸ್ತಿ ಇದೆ, ಕೆಲವು ಕಡೆ ಕಡಿಮೆ ಇದೆ, ಈ ರೀತಿ ಇದೆ. ಹಾಗಾಗಿ ಇದನ್ನು ಹೆಟ್ರೋಜೀನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಹೋಮೋಜೀನಿಯಸ್ ಮಿಕ್ಸ್ಚರ್ ಏನಿದೆ ಅದನ್ನು ನಾವು ಸೊಲ್ಯೂಷನ್ ಅಂತ ಕರಿತೀವಿ. ಮಕ್ಕಳೇ, ಸೊಲ್ಯೂಷನ್ ಏನಿದೆ ಇದು ಲಿಕ್ವಿಡ್ ಫಾರ್ಮಲ್ಲೇ ಇರಬೇಕು ಅಂತ ಇಲ್ಲ. ಇದು ಗ್ಯಾಷಿಯಸ್ ಫಾರ್ಮಲ್ಲೂ ಇರ್ಬೋದು, ಲಿಕ್ವಿಡ್ ಫಾರ್ಮಲ್ಲೂ ಇರ್ಬೋದು ಮತ್ತು ಸಾಲಿಡ್ ಫಾರ್ಮಲ್ಲಿ ಕೂಡ ಇರ್ಬೋದು. ಅದಕ್ಕೆ ಕೆಲವು ಎಕ್ಸಾಂಪಲ್ ಈ ಟೇಬಲ್ನಲ್ಲಿದೆ. ಸಾಲ್ಯೂಟು ಗ್ಯಾಸ್ ಆಗಿದ್ದು ಸಾಲ್ವೆಂಟು ಗ್ಯಾಸ್ ಆಗಿರೋದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಆಕ್ಸಿಜನ್ ನೈಟ್ರೋಜನ್ ಗ್ಯಾಸಿಂದು ಮಿಕ್ಸ್ಚರ್. ಯಾವಾಗ ಸಾಲ್ವೆಂಟ್ ಸಾಲಿಡ್ ಆಗಿರುತ್ತೆ ಅಂಥ ಸೊಲ್ಯೂಷನ್ನ ಸಾಲಿಡ್ ಸೊಲ್ಯೂಷನ್ ಅಂತ ಕರಿತೀವಿ. ಹಾಗೆ ಸಾಲ್ಯೂಟು ಸಾಲಿಡ್ ಆಗಿದ್ದು ಸಾಲ್ವೆಂಟ್ ಕೂಡ ಸಾಲಿಡ್ ಆಗಿರೋದಕ್ಕೆ ಎಕ್ಸಾಂಪಲ್ ಅಂದರೆ ಕಾಪರ್ ಡಿಸಾಲ್ವ್ಡ್ ಇನ್ ಗೋಲ್ಡ್. ಇಲ್ಲಿ ಕಾಪರು ಗೋಲ್ಡಲ್ಲಿ ಡಿಸಾಲ್ವ್ ಆಗಿದೆ, ಎರಡೂ ಸಾಲಿಡ್ ಫಾರ್ಮಲ್ಲೇ ಇರುತ್ತೆ. ಕಾಪರ್ ಸಾಲ್ಯೂಟ್ ಆಗಿದೆ, ಸಾಲ್ವೆಂಟು ಗೋಲ್ಡ್. ಈಗ ಅರ್ಥ ಆಯಿತು ಅಲ್ವಾ ಸೊಲ್ಯೂಷನ್ ಅಂದರೆ ಏನು ಅಂತ.
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೆಕ್ಸ್ಟ್ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ.